ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬೀಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ನಶೆಯಲ್ಲಿದ್ದ ಯುವಕರಿಂದ ಕಾಲೇಜು ವಿದ್ಯಾರ್ಥಿ ಮೇಲೆ ಹಲ್ಲೆ, ಪೊಲೀಸ್ ಠಾಣೆ ವಿರುದ್ಧ ಪೋಷಕರ ಗಂಭೀರ ಆರೋಪ. ಆಲೂರಿನ ಬೈರಾಪುರದಲ್ಲಿ ಘಟನೆ. ಸತತ ಕಾರ್ಯಾಚರಣೆ ಬಳಿಕ ನರಹಂತಕ ಕೆಪಿ ಕಾಲರ್ 2 ಕಾಡಾನೆ ಸೆರೆ. ಕಾರ್ಯಾಚರಣೆಗೆ 6 ಕುಮ್ಕಿ ಆನೆಗಳು ಭಾಗಿ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ, ಸರ್ಕಾರದ ವೈಫಲ್ಯಗಳ ಖಂಡನೆ, ಸೂಕ್ತ ಕ್ರಮಕ್ಕೆ ಆಗ್ರಹ. ಕುಡಿದ ಅಮಲಿನಲ್ಲಿದ್ದ ಯುವಕರ ಗುಂಪೊಂದು ಮನೆಗೆ ತೆರಳುತ್ತಿದ್ದ ಕಾಲೇಜು ವಿದ್ಯಾರ್ಥಿಯನ್ನ ಅಡ್ಡಗಟ್ಟಿ ಮನಬಂದಂತೆ ಹಲ್ಲೆ ನಡೆಸಿ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿರುವ ಅಮಾನವೀಯ ಘಟನೆ ಆಲೂರು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ತಾಲೂಕಿನ ಕೆಂಚನಹಳ್ಳಿಪುರ ಗ್ರಾಮದ ರಮೇಶ್ ಅವರ ಮಗನ ಮೇಲೆ ಮಾರ್ಚ್ ತಿಂಗಳಲ್ಲಿ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದ ಬಳಿ ಈ ಕೃತ್ಯ ನಡೆದಿದೆ. ಕುಡಿದ ಅಮಲಿನಲ್ಲಿದ್ದ 3 ಯುವಕರು ಸೇರಿಕೊಂಡು ವಿದ್ಯಾರ್ಥಿಯನ್ನ ಥಳಿಸಿದಲ್ಲದೆ ವಿಷಯವನ್ನ ಮನೆಯವರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ರು. ಇದರಿಂದ ಭಯಗೊಂಡ ವಿದ್ಯಾರ್ಥಿ ಈ ಕುರಿತು ಮನೆಯಲ್ಲಿಯೂ ಹೇಳಿರಲಿಲ್ಲ. ಆದ್ರೆ ಹಲ್ಲೆ ನಡೆಸಿದ ಯುವಕರು ತಾವು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ ವಿಡಿಯೋವನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ವಿಕೃತಿ ಮೆರೆದಿದ್ದಾರೆ ಎಂದು ವಿದ್ಯಾರ್ಥಿಯ ಪೋಷಕ ರಮೇಶ್ ಆರೋಪಿಸಿದ್ದಾರೆ. ನಮ್ಮ ಮಗನಿಗೆ ಕೆಲ ಯುವಕರು ಸೇರಿಕೊಂಡು ಹಲ್ಲೆ ನಡೆಸಿದ್ದಲ್ಲದೆ ನಮಗೆ ತಿಳಿಸಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ರಮೇಶ್ ಅಳಲು ತೋಡಿಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದಿದ್ರೆ ನಾವು ಬೇರೆ ಎಲ್ಲಿಗೆ ಹೋಗಬೇಕು? ಈ ವಿಷಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಹಲ್ಲೆ ನಡೆಸಿದ ಯುವಕರ ಹಾಗೂ ಕರ್ತವ್ಯ ಲೋಪ ಎಸಗಿದ ಪೊಲೀಸ್ ಅಧಿಕಾರಿಗಳ ನಡವಳಿಕೆಯ ಬಗ್ಗೆ ದೂರು ನೀಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಎಂದು ಪೋಷಕರು ಎಚ್ಚರಿಸಿದ್ದಾರೆ. ಅಲ್ಲಿಂದ ಎಕ್ಸಾಮ್ ಬರ್ಬೇಕಾದ್ರೆ ನಮ್ಮ ಬಸ್ಸಿಗೆ ತೋಡಿ ಬರೋಕ್ಕೆ ಅಂತ ಸರ್ಕಲಿಗೆ ಬರ್ತಿದ್ದೆ. ಅವಾಗ ಒಂದು 2-3 ಜನ ಹುಡುಗರು, ಅವ್ರ ಹೆಸರು ನಿಖಿಲ್ಲು, ಆಮೇಲೆ ಮನು ಅಂತ, ಆಮೇಲೆ ಇನ್ನೊಬ್ಬ ಗಗನ ಅಂತ, ಅವ್ರು 3 ಜನ ಬಂದ್ಬಿಟ್ಟು ಫುಲ್ ಕುಡ್ದು ನಶೆಲಿದ್ರು. ನನಗೆ ಏನೋ ಸೈಡಿವಲ್ಲ ಹಂಗೆ ಹಿಂಗೆ ಅಂತ ಬೈತಾಯಿದ್ರು, ಕೆಟ್ಟಾಗೆಲ್ಲ ಬೈತಾಯಿದ್ರು. ನಾನೇನು ಮಾಡೋಕ್ಕಾಗಲಿಲ್ಲ. ಅಣ್ಣ ನಾನೇನು ಮಾಡ್ತಾನ, ನನಗೆ ಇರೋದೇ ಸೈಡಲ್ಲಿ ನೀವೇ ಇದು ಮಾಡಿದ್ದು ಅನ್ನೋ ಹೊತ್ತಿಗೆ ತಲೆಗೆ ಹೊಡೆದ್ಬಿಟ್ಟು ಅಲ್ಲೇ ಬೈಕಿಗೆ ಕೂರಿಸ್ಕೊಂಡು ಕೆಳಗಡೆ ಅಲ್ಲೇ ಬೈರಪುರದ ಕೆಳಗಡೆ ಒಂದು ಗ್ಯಾರೇಜ್ ಇತ್ತು, ಹಳೆಯ ಕಾಲದ್ದು, ಅಲ್ಲಿ ಕರ್ಕೊಂಡ್ಬಿಟ್ಟು ಹೊಡೆದಿದ್ರು. ವಿಡಿಯೋ ಐತೆ ನನ್ನ ತಲುವೆ. ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಲೂ ವೈರಲ್ ಮಾಡೋದು. ಅವ್ರು ಹೊಡೆದಿರೋದು ವೈರಲ್ ಮಾಡಿದಾರಾ? ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತಲೂ ಹಾಕೋದು. ಕಂಪ್ಲೇಂಟ್ ಕೊಟ್ರಾ? ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವ್ರು ತಾಯ್ತಲ್ಲ. ಯಾರು? ತಾರೇಶ್ ಹತ್ರ ಹೋಯ್ತು ಸರ್ ನಮ್ಮ. ಆಮೇಲೆ ನಾನು ಹೇಳ್ತಿದ್ದೆ, ಈ ವಿಚಾರ ಹೇಳ್ತಿದ್ದೆ. ತಾರೇಶ್ ಅವರು ಹಾಕಿಲಿರು ಅಂದರು. ಆಮೇಲೆ ನಾನು ಈಚೆಗೆ ಬಂದೆ, ಇವ್ರು ಕೇಳ್ತಿದ್ರು. ಮತ್ತೆ ಕಂಪ್ಲೇಂಟ್ ತಗೊಳ್ಳ. ಆಮೇಲೆ ಮಂಜುನಾಥ್ ಸರ್ ಈಚೆಗೆ ಬಂದರು. ಆಮೇಲೆ ನಾನು ಸೀದಾ ಈಚೆಗೆ ಬಂದೆ. ಪುನೀತ್ ಸರಿಗೆ ಫೋನ್ ಮಾಡುವಂತೆ ಪುನೀತ್ ಸರು NR ಸರ್ಕಲ್ ನನಗೆ ಸಿಕ್ಕಿದ್ರು. ರಮೇಶ್ ಅವರ ಬಂದೆ, ನನಗೆ ಪರಿಚಯ ಇತ್ತು, ಹಿಂಗೆ ಬನ್ನಿಲ್ಲ ಅದೇನಂತ ಎಸ್ ಹೋಯ್ತೈತೆ ನಾನು. ಅವರು ಬಂದರು, ಎಸ್ ಮೇಡಮ್ ಇರಲಿಲ್ಲ. ನಾನು ಮಾತಾಡ್ತೀನಿ ಅಂದರು. ಆಮೇಲೆ ಮಂಜುನಾಥ್ ಬನ್ನಿ ನಾನು ಕಂಪ್ಲೇಂಟ್ ಹಾಕಿ FIR ಮಾಡ್ತೀನಿ ಅಂದರು. ಆಮೇಲೆ ನಾನು ಬಂದೆ, ಇಲ್ಲಿ ಬಂದರು, ಅವರು ಸಿಕ್ಕಿದ್ರು. ತಗೋತೀನಿ ಅಂತ ಇವ್ನು ಕರ್ಕೊ ಹೋದರು. ಬಿಟ್ಟು ಹೋದ್ರೆ ಈಗ ಬಂದಲ್ಲ. ಈಗ ನಾವು ಹೋಗ್ತಾಯಿದ್ದೀನಿ ಅನ್ನೋ ಹೊತ್ತಿಗೆ ಬನ್ನಿ ಅಂತ ಈಗ ಅಂತಾರೆ. ಇಷ್ಟೊಂದು ಯಾಕೆ ಏನು ಅಂತ ಗೊತ್ತಿಲ್ಲ. ಮಂಜುನಾಥ್ ಸರ್ ಏನು ಅಂತ ಗೊತ್ತಿಲ್ಲ. ನರಹಂತಕ ಕಾಡಾನೆ ಕೆಪಿ ಕಾಲರ್ 2 ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಸತತ ಕಾರ್ಯಾಚರಣೆ ಬಳಿಕ ವೈದ್ಯರು ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ದು ಸ್ವಲ್ಪ ದೂರ ಓಡಿ ಕಾಫಿ ತೋಟದೊಳಗೆ ತೆರಳಿ ಕಾಡಾನೆ ಮಲಗಿದೆ. ಬೇಲೂರು ತಾಲೂಕಿನ ಶಿರಗೂರು ಗ್ರಾಮದ ಸಮೀಪ ಈ ಕಾರ್ಯಾಚರಣೆ ನಡೆದಿದ್ದು, ಬೆಳಗ್ಗೆಯಿಂದಲೇ ಇಟಿಎಫ್ ಸಿಬ್ಬಂದಿ ಹಾಗೂ ಪಶುವೈದ್ಯರು ಕಾಡಾನೆಯನ್ನ ಸೆರೆ ಹಿಡಿಯಲು ಹರಸಾಹಸ ಪಟ್ಟರು. 2 ಬಾರಿ ಕಾರ್ಯಾಚರಣೆ ತಂಡದ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದ ನರಹಂತಕ ಕಾಡಾನೆಗೆ ಕೊನೆಗೂ ಅರವಳಿಕೆ ಚುಚ್ಚುಮದ್ದು ನೀಡುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯ ಮೇಲ್ವಿಚಾರಣೆಗಾಗಿ ಡಿಎಫ್ಒ ಸೌರಭ್ ಕುಮಾರ್, ಪಿಸಿಸಿಎಫ್ ಏಡುಕುಂಡಲ ಸೇರಿದಂತೆ ಅರಣ್ಯ ಇಲಾಖೆಯ ಹಲವು ಅಧಿಕಾರಿಗಳು ಸ್ಥಳದಲ್ಲೇ ಮೊಕಾಂ ಹೂಡಿದ್ರು. ಅರವಳಿಕೆ ಮದ್ದು ನೀಡಿ ಕಾಡಾನೆ ನೆಲಕುರುಳಿದ ಬಳಿಕ ಸ್ಥಳಾಂತರ ಕಾರ್ಯಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಕಾರ್ಯಾಚರಣೆಯಲ್ಲಿ ಧನಂಜಯ, ಪ್ರಶಾಂತ, ಈಶ್ವರ, ಮಹೇಂದ್ರ, ಲಕ್ಷ್ಮಣ, ಏಕಲವ್ಯ ಹಾಗೂ ಅಜ್ಜಯ್ಯ ಸೇರಿದಂತೆ 7 ಸಾಕಾನೆಗಳು ಭಾಗವಹಿಸಿವೆ. ಇನ್ನು ಕಾರ್ಯಾಚರಣೆಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಸಾಥ್ ನೀಡಿದ್ದು, ಖುದ್ದು ಸ್ಥಳಕ್ಕೆ ಭೇಟಿ ಮಾಡಿ ಕಾರ್ಯಾಚರಣೆಯನ್ನ ವೀಕ್ಷಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದನ್ನು ಖಂಡಿಸಿ ಹಾಗೂ ವಿವಿಧ ವೈಫಲ್ಯಗಳನ್ನು ವಿರೋಧಿಸಿ ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಕ್ಷವು ನಾಡದೇವಿ ಭುವನೇಶ್ವರಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿತು.
ಬಿಜೆಪಿ ನಾಯಕರು ಪ್ರತಿಭಟನೆಗಾಗಿ ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಬಳಿ ತೆರಳಲು ಮುಂದಾದಾಗ ಆವರಣದ ಗೇಟ್ ಅನ್ನ ಆರಂಭದಲ್ಲಿ ತೆರೆಯಲಾಗಿರಲಿಲ್ಲ. ಗೇಟ್ ಬಂದ್ ಮಾಡಿದ್ದರಿಂದ ವಿಧಾನಸೌಧದ ಗೇಟ್ ಬಳಿಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಇತರೆ ಬಿಜೆಪಿ ಶಾಸಕರು ಕಾಯಬೇಕಾಯಿತು. ಪೊಲೀಸರಿಂದ ಗೇಟ್ ಓಪನ್, ಪ್ರತಿಭಟನೆ ಆರಂಭ ನಂತರ ಸ್ಥಳದಲ್ಲಿದ್ದ ಪೊಲೀಸರು ಗೇಟ್ ಅನ್ನ ತೆರೆದರು. ಗೇಟ್ ತೆರೆಯುತ್ತಿದ್ದಂತೆ ಆಕ್ರೋಶಗೊಂಡ ಬಿಜೆಪಿ ಶಾಸಕರು ಮತ್ತು ಪರಿಷತ್ ಸದಸ್ಯರು ನಾಡದೇವಿ ಭುವನೇಶ್ವರಿ ಪ್ರತಿಮೆ ಬಳಿ ತೆರಳಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ವಿಧಾನಸೌಧದ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಪಕ್ಷದ ಪ್ರಮುಖ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವಿಧಾನಮಂಡಲದ ಅಧಿವೇಶನದಲ್ಲಿ ಪಾಲ್ಗೊಂಡ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸಿ ಅವರ ಸಾಮಾಜಿಕ ಸೇವೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪುಟ್ಟರಂಗನಾಥ್, ಮಾಜಿ ಸಚಿವ ರಾಮಚಂದ್ರೇಗೌಡ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ನಿಧನವನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ಚೆನ್ನಮ್ಮ ಅವರ ಕುರಿತು ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ದೇವೇಗೌಡರು ಚೆನ್ನಮ್ಮ ಅವರ ದಾಂಪತ್ಯ ಜೀವನ ಪರಸ್ಪರ ಪ್ರೀತಿ, ವಿಶ್ವಾಸ, ತ್ಯಾಗ ಹಾಗೂ ಕುಟುಂಬದ ಬದ್ಧತೆಗೆ ಅರ್ಥಪೂರ್ಣ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಸಾರ್ವಜನಿಕ ಜೀವನದಲ್ಲಿ ಪತಿ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತು ಕುಟುಂಬವನ್ನ ಮುನ್ನಡೆಸಿದ ಚೆನ್ನಮ್ಮ ಅವರ ಸರಳತೆ ಮತ್ತು ಸಹಕಾರ ಸ್ಮರಣೀಯ ಎಂದು ತಿಳಿಸಿದರು. ಎಚ್.ಎಂ. ಚಂದ್ರಶೇಖರಪ್ಪ ಇರಬಹುದು, ವೆಂಕಟಚಲ ಇರಬಹುದು, ಕೃಷ್ಣಪ್ಪ ಇರಬಹುದು, ಹನುಮಂತಪ್ಪ ಅವರು, ಅದೇ ರೀತಿಯಲ್ಲಿ ಖ್ಯಾತ ಗಾಯಕಿಯರಾದಂತಹ ಜಾನಕಿ ಅವರು, ಆಶಾ ಭೋಸ್ಲೆ ಇರಬಹುದು, ಅದೇ ರೀತಿಯೆಲ್ಲ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀ ಚೆನ್ನಮ್ಮನವರು ಕೂಡ ನಿಧನ ಹೊಂದಿರತಕ್ಕಂಥದ್ದು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯ ಮಾಜಿ ಶಾಸಕರು, ಬೇಲೂರು ತಾಲೂಕಿನ ಮಾಜಿ ಶಾಸಕರಾದಂತ ನಮ್ಮ ಪುಟ್ಟರಂಗನಾಥ್ ಅವರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಪುಟ್ಟರಂಗನಾಥ್ ಅವರು ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರು ಕೂಡ ಹೌದು. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ಬಾರಿ ಶಾಸಕರಾಗಿ ಅವ್ರದೇ ಆದಂತ ಕೊಡುಗೆನ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಘಟ್ಟದಲ್ಲೇ ಪದವಿಯನ್ನ ಮುಗಿಸಿ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಅವ್ರದೇ ಆದಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇವತ್ತು ಸ್ಮರಿಸಬೇಕಾಗತ್ತೆ. ಬಹುಮುಖ್ಯವಾಗಿ ರಾಮಚಂದ್ರೇಗೌಡರು ಮಾಜಿ ಸಚಿವರು, ಮಾಜಿ ಶಾಸಕರು, ಬಿಬಿಎಂಪಿ ಸದಸ್ಯರಾಗಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಲಿಕ್ಕೆ ಅವ್ರದೇ ಆದಂತ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇವತ್ತು ಸ್ಮರಿಸಬೇಕಾಗತ್ತೆ. ಯಾಕೆಂದ್ರೆ ಅವರ ಕಾಲದಲ್ಲಿ ಅವರು ಸಚಿವರಾಗಿ, ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕೂಡ ಅವ್ರದೇ ಆದಂತ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾದಂತ ವಿಚಾರ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳಾದಂತ ಅವರ ಧರ್ಮಪತ್ನಿಯಾದಂತ ಶ್ರೀ ಚೆನ್ನಮ್ಮನವ್ರನ್ನ ಅಂತ್ಯ ಸಂಸ್ಕಾರದಲ್ಲಿ ನಾವು ಕೂಡ ಪಾಲ್ಗೊಳ್ಳಲಿಕ್ಕೆ ಸಿಕ್ಕಿರ್ತಕ್ಕಂಥ ನಮ್ಮ ಅವಕಾಶ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಬಹುಮುಖ್ಯವಾಗಿ ದಾಂಪತ್ಯದಲ್ಲಿ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನ ನಿಜವಾಗ್ಲೂ ಕೂಡ ದೇವೇಗೌಡರು ಮತ್ತೆ ಅವರ ಧರ್ಮಪತ್ನಿಯನ್ನ ನೋಡಿ ಕಲಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಬಹುಮುಖ್ಯವಾಗಿ ಅವತ್ತಿನ ಅಂತ್ಯ ಸಂಸ್ಕಾರದಲ್ಲಿ ಸರ್ಕಾರ ಮತ್ತೆ ಅಲ್ಲಿ ಮಾಡಿದ್ದಂತ ವ್ಯವಸ್ಥೆಗಳ ಬಗ್ಗೆ ನಿಜವಾಗ್ಲೂ ಕೂಡ ನಾನು ಮೊದಲ ಬಾರಿ ಶಾಸಕನಾಗಿ ಅಲ್ಲೇ ಇದ್ದು, ಅಂತ್ಯ ಸಂಸ್ಕಾರ ಮುಗಿಯೋ ತನಕನೂ ಕೂಡ ಅಲ್ಲೇ ಇದ್ದು ಸರ್ಕಾರ ನಡ್ಕೊಂಡಂತ ರೀತಿಗೆ ಒಬ್ಬ ಜಿಲ್ಲೆಯ ಒಬ್ಬ ಶಾಸಕನಾಗಿ ನಿಜವಾಗ್ಲೂ ಕೂಡ ತುಂಬಾ ಸಂತೋಷ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಆ ನೋವನ್ನ ಅವರು ಮತ್ತೆ ಅವರ ಕುಟುಂಬಕ್ಕೆ ಬರೆಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಗರಸಭೆ ಆವರಣದಲ್ಲಿ ಬ್ರೋಕರ್ಗಳ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಇಲ್ಲಿನ ನಗರಸಭೆ ಸಭಾಂಗಣದಲ್ಲಿ ಬುಧವಾರ ನಡೆದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಗರಸಭೆ ಪ್ರಾಂಗಣದಲ್ಲಿ ಬೀಡು ಬಿಟ್ಟು ಬ್ರೋಕರ್ಗಿರಿ ನಡೆಸಿ ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದರು. ಬ್ರೋಕರ್ಗಳಿಗೆ ನಗರಸಭೆ ಆವರಣದಲ್ಲಿ ಏನು ಕೆಲಸ, ಅವರನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಬೇಡಿ ಎಂದು ಅಧಿಕಾರಿಗಳಿಗೆ ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅನಧಿಕೃತವಾಗಿ ನಗರಸಭೆ ಜಾಗ ಪರಭಾರೆ ಮಾಡಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಸಂದೀಪ್ ಅಂತ ಹೇಳಿ, ನಾನೊಂದು ಕಳೆದ 15 ವರ್ಷದಿಂದ ನಾನು ಸಾಗರ ನಗರಸಭೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಯಾವುದೇ ರೀತಿ ವೇತನನೂ ಮುಂಚೆಯಿಂದ ನಾವು ಮೊದಲು 6,000 ರೂಪಾಯಿ ತಗೊಳ್ತಾ ಇದ್ವಿ. ಅದಾದ ನಂತರ
ಕಳೆದ ಹಿಂದೆ ಬಂದ ಸಿದ್ದರಾಮಯ್ಯನವರು 12,000 ಮಾಡಿದರು. ಅದಾದ ನಂತರ ಈಗ 15,000 ಸಂಬಳ ಸಿಗ್ತಾ ಇದೆ ನಮಗೆ ಆಲ್ರೆಡಿ. ಈ 15,000ರಲ್ಲಿ ಮನೆ ಬಾಡಿಗೆ, ಸ್ಕೂಲ್ ಫೀಸು, ನಾವು ಹೋಗಿ ಬರೋದು ಯಾವುದೇ ರೀತಿ ನಮಗೆ ಇದು ಇವತ್ತಿನ ಒಂದು ಖರ್ಚಲ್ಲಿ ಆಗ್ತಾ ಇಲ್ಲ. ನಾವು ಆ ಉದ್ದೇಶದಿಂದ ನಮಗೆ ಸರ್ಕಾರ ಏನು ಮಾಡ್ತು, ಹೋದ ಸಂತೋಷ್ ಲಾಡ್ ಅವರು ಇವರಿದ್ದು ಯಾರು ಹೋರಾಡಿರ್ತಲ್ಲ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದರು. ಮತ್ತು ಇವಾಗಲೂ ಅವರಿಗೆ ಅದೇ ಒಂದು ಸ್ಥಾನ ಸಿಕ್ಕಿದೆ. ಆ ಒಂದು ಭರವಸೆ ಇದೆ ನಮಗೆ, ಮುಂದಿನ ದಿನಗಳಲ್ಲಿ ಅದನ್ನೇ ಜಾರಿ ಮಾಡ್ತಾರೆ ಅಂತ ಹೇಳಿ. ಅವರಿದ್ದಾಗ ನಮಗೆ ಕನಿಷ್ಠ ವೇತನವನ್ನು ಪರಿಷ್ಕೃತ ದರ ಪಟ್ಟಿ ಮಾಡಿಬಿಟ್ಟು 28,000ದಿಂದ 30,000ವರೆಗೂ ಮಾಡಿದ್ರು. ಅದೇನಾಯಿತು, ಜಾರಿಗೂ ಬಂತು. ಜಾರಿಗೆ ಬಂದು ಕೆಲವು ಇಲಾಖೆಗಳಲ್ಲಿ 2 ತಿಂಗಳ ಸಂಬಳನೂ ಕೊಟ್ಟರು. ನಮ್ಮ ಇಲಾಖೆಯಲ್ಲಿ ಕೊಟ್ಟಿಲ್ಲ ನಮಗೆ. ಆದರೂ ಕೂಡ ನಮ್ಮ ಪೌರಾಯುಕ್ತರು, ನಮ್ಮ ಮದನ್ ಸರ್ ಅವರು ನಮ್ಮ ಪರವಾಗಿ ನೀವು ಹೋರಾಟ ಮಾಡಿ ನಾವು ನಗರಸಭೆಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ನಮಗೆ ಕನಿಷ್ಠ ವೇತನವನ್ನು ಜಾಸ್ತಿ ಮಾಡೋಕ್ಕಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಕೂಡ ಸಂಬಳ ನಮಗೆ ಯಾವುದಕ್ಕೂ ಸಾಕಾಗಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನೂ ಓದಿಸ್ಬೇಕು, ಯಾವುದಕ್ಕೂ ಉಳಿಸೋಕ್ಕಾಗಲ್ಲ. ಒಂದು ಸ್ವಲ್ಪ ಇನ್ನೊಂದು ಸಂಬಳ ಜಾಸ್ತಿ ಮಾಡಿದ್ರೆ ನಮ್ಮ ಜೀವನಕ್ಕೆ ಆಗತ್ತೆ. ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಅದಕ್ಕಾಗಿ ಹೋರಾಡ್ತಾ ಇದ್ದೀವಿ. ಮತ್ತು ನಮ್ಮವರು ಸ್ವಲ್ಪ ಜನ ಬೆಂಗಳೂರಿಗೆ ಹೋಗಿದ್ದಾರೆ. ಇಲ್ಲಿ ಒಂದು 43 ಜನ ನಾವು ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ. ಸಭೆಯಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ನಗರಸಭೆ ಯೋಜನಾಧಿಕಾರಿ ರಂಗಸ್ವಾಮಿ, ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕ ಅಭಿಯಂತರ ನದಾಫ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಊಪಿನಹಳ್ಳಿ ಗ್ರಾಮದಲ್ಲಿ ಕೃಷಿ ವಿದ್ಯಾರ್ಥಿಗಳ RAWE ಕಾರ್ಯಕ್ರಮದ ಅಂಗವಾಗಿ ಭಾಗವಹಿಸುವ ಗ್ರಾಮೀಣ ಮೌಲ್ಯಮಾಪನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಗ್ರಾಮದ ರೈತರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಸ್ಥಳೀಯ ಜ್ಞಾನ ಹಾಗೂ ಅನುಭವಗಳ ಮೂಲಕ ಗ್ರಾಮದ ಸಂಪನ್ಮೂಲಗಳು, ಕೃಷಿ ಚಟುವಟಿಕೆಗಳು ಮತ್ತು ಸಮಸ್ಯೆಗಳ ಕುರಿತು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ರೈತರ ಸಹಭಾಗಿತ್ವದೊಂದಿಗೆ ವಿವಿಧ ವಿಶ್ಲೇಷಣಾತ್ಮಕ ಚಟುವಟಿಕೆಗಳನ್ನು ನಡೆಸಲಾಯಿತು. ಸಂಪನ್ಮೂಲ ನಕ್ಷೆ, ಸಾಮಾಜಿಕ ನಕ್ಷೆ, ಚಲನಶೀಲತೆ ನಕ್ಷೆ ಹಾಗೂ ಋತುಮಾನ ನಕ್ಷೆಗಳನ್ನು ಸಿದ್ಧಪಡಿಸಲಾಯಿತು. ಗ್ರಾಮದ ಮನೆಗಳು, ರಸ್ತೆಗಳು, ಕೃಷಿ ಜಮೀನುಗಳು, ನೀರಿನ ಮೂಲೆಗಳು, ಶಾಲೆ, ಅಂಗನವಾಡಿ ಹಾಗೂ ದೇವಾಲಯಗಳಂತಹ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಗ್ರಾಮದ ನೈಜ ಪರಿಸ್ಥಿತಿಯನ್ನ ವಿವರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಯೋಜಕರು ಹಾಗೂ ಡೀನ್, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿವಗಂಗೆ ಬೆಟ್ಟಕ್ಕೆ ಚಾರಣಕ್ಕೆಂದು ತೆರಳಿ ನಾಪತ್ತೆಯಾಗಿರುವ ಟೆಕ್ಕಿ ಅದ್ವೈತ್ಗಾಗಿ ಕಳೆದ 6 ದಿನಗಳಿಂದ NDRF, ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಇದುವರೆಗೆ ಆತನ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಕಡಿದಾದ ಹಾಗೂ ಅಪಾಯಕಾರಿ ಪ್ರದೇಶಗಳಲ್ಲಿ ಶೋಧ ನಡೆಸುವ ನಿಟ್ಟಿನಲ್ಲಿ ಕರ್ನಾಟಕ ಸ್ಪೈಡರ್ ಮ್ಯಾನ್ ಎಂದೇ ಖ್ಯಾತರಾದ ಜ್ಯೋತಿರಾಜ್ ಹಾಗೂ ಅವರ ತಂಡವು ಕಾರ್ಯಾಚರಣೆಗೆ ಕೈಜೋಡಿಸಿದ್ದು 2 ದಿನಗಳ ಕಾಲ ಶಿವಗಂಗೆ ಬೆಟ್ಟದ ದುರ್ಗಮ ಪ್ರದೇಶಗಳಲ್ಲಿ ಹುಡುಕಾಟ ನಡೆಸಿದೆ. ಕಾರ್ಯಾಚರಣೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜ್ಯೋತಿರಾಜ್, ಅದ್ವೈತ್ ಶಿವಗಂಗೆ ಬೆಟ್ಟಕ್ಕೆ ಬಂದಿರುವುದು ಖಚಿತ. ಆದರೆ ನಾವು ಹುಡುಕಾಟ ನಡೆಸಿದ ಪ್ರದೇಶಗಳಲ್ಲಿ ಆತನ ಯಾವುದೇ ಕುರುಹು ಸಿಕ್ಕಿಲ್ಲ. ಆತನ ಚಪ್ಪಲಿ, ಬ್ಯಾಗ್ ಅಥವಾ ಗುರುತಿಸಬಹುದಾದ ಯಾವುದೇ ವಸ್ತುವು ಪತ್ತೆಯಾಗಿಲ್ಲ. ನಮ್ಮ ತಂಡದಲ್ಲಿರುವ ಬಹುತೇಕ ಹುಡುಗರು ಕೂಲಿ ಕಾರ್ಮಿಕರು. ಸುಮಾರು 80 ಕೆಜಿ ತೂಕದ ಬ್ಯಾಗ್ ಹಾಗೂ 500 ಮೀಟರ್ ಹಗ್ಗವನ್ನ ಹೊತ್ತುಕೊಂಡು ಕಡಿದಾದ ಪ್ರದೇಶಗಳಲ್ಲಿ ಹುಡುಕಾಟ ನಡೆಸಿದ್ದೇವೆ. ತಿಟ್ಟೆ ಸೊಪ್ಪಿನಿಂದ ಮೈಗೆ ಗಾಯಗಳಾದರೂ ಕಾರ್ಯಾಚರಣೆ ಮುಂದುವರೆಸಿದ್ದೇವೆ ಎಂದರು. NDRF, ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಅದ್ವೈತ್ನ ಪತ್ತೆಗಾಗಿ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಆತಂಕದಿಂದ ಕಾಯ್ತಿದ್ದಾರೆ. ಶಿವಗಂಗೆ ಬೆಟ್ಟದಲ್ಲಿ ಅದ್ವಿಕ್ ಬಂದಿರೋದು ಹೋಗಿರೋದು ನಿಜ. ಅವ್ರು ಹೇಳಿರೋದು ಸಾಂತಲ ಪ್ಲೇಸು ಮತ್ತು ಡ್ರಾಪಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾನು ಒಂದು 100 ಮೀಟ್ರೆಲ್ಲ ಫಸ್ಟಿಗೆ ಇಳಿದು ನಿನ್ನೆ ಇವತ್ತು 2 ದಿವಸ ಹುಡುಕಿದ್ವಿ ಅಣ್ಣ. ID ಕಾರ್ಡು ಕೂಡ ಕಂಡುಹಿಡಿದು ಹುಡ್ಕೊಟ್ಟಿನಿ, ಬಟ್ ಬೇರೆ ಅವ್ರದ್ದು ಯಾರ್ದೋ. ಆದರೆ ಅದ್ವಿಕ್ ಇಲ್ಲಿ ಇಲ್ಲಣ್ಣ, ಇಲ್ಲಿಲ್ಲ. NDRFನವರು ಅವರು ಇವರು ಎಲ್ಲರೂ ಸೇರಿ ತುಂಬ ಕಷ್ಟಪಟ್ಟರು. ಫಾರೆಸ್ಟ್ನವರು ಎಲ್ಲರೂ, ಪೊಲೀಸ್ನವರು ಕೂಡ ಈ ಬೆಟ್ಟದಲ್ಲಿ ಇಲ್ಲ. ನಾನು ಕನ್ಫರ್ಮ್ ಮಾಡ್ತೀನಿ. ಯಾವ ರೀತಿ ಎಲ್ಲ ಪ್ರಯತ್ನ ಪಟ್ರಿ ಸರ್? ಅಣ್ಣ ರೋಪ್ ಹಾಕೊಂಡು ಕೆಳಗೆ ಇಳಿದು ಜೇನು ಹುಳ ಇತ್ತು. ಆದರೂ ನಾವು ಅದನ್ನ ಇಳಿದು ಬೇರೆ ಎಲ್ಲಿ ತಲೆ ಒಂದು ಬುಲ್ಡೆ ಒಂದು ಕಡೆಗೆ ಬಿದ್ದಾವೆ, ಯಾರ್ದೋ ಮಂಗನ ಬುಲ್ಡೆ ಬಿದ್ದಾವೆ, ಕೆಲವು ಜಾಗದಲ್ಲಿ ನಾಯಿ ಬುಲ್ಡೆ ಬಿದ್ದಾವೆ, ಚಿರತೆಗಳು ಬಂದು ತಿಂದರು, ಬೇರೆ ಮನುಷ್ಯನ ಮೂಳೆ ಎಲ್ಲೋ ಒಂದೊಂದು ಬಿದ್ದಾವೆ. ಆದರೆ ಹುಡುಕಿ ಎಲ್ಲ ಯಾರ್ದು ಏನೂ ಗೊತ್ತಿಲ್ಲ. ನಾನು ನೋಡಿದೆ, ಎಲ್ಲದನ್ನು ನೋಡೀನಿ. ಬಟ್ ಅದ್ವಿಕ್ ಬಾಡಿ ಅಂತೂ ಸಿಗಲಿಲ್ಲ. ಅವನದೊಂದು ಚಪ್ಪಲಿ ಕೂಡ ಸಿಗಲಿಲ್ಲ, ಶೂ ಕೂಡ ಸಿಗಲಿಲ್ಲ ನನಗೆ.
ಎಲ್ಲೆಲ್ಲ ಕೆಲವು ಜಾಗದಲ್ಲಿ ಸೊಪ್ಪೆಲ್ಲ ಬೆಂಡ ಆಯ್ತಂತ ನಾನು ರೋಪಲ್ಲಿ ಇಳಿದು ಮತ್ತು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಆದರೂ ರೋಪ್ ಬಿಚ್ಚಿಬಿಟ್ಟು ನಾನು ಹೋಗಿ ಹುಡುಕಿದೆ. ಮಂಗಣ್ಣಗಳು ಓಡಾಡಿರೋದು ಆ ಜಾಗನ. ಬಟ್ ಅದ್ವಿಕ್ ಅಂತೂ ಇಲ್ಲಿಲ್ಲ. ಬದುಕಿರಲಿ, ಎಲ್ಲಿದ್ದರೂ ಬದುಕಿದ್ರೆ ಖುಷಿ. ನಾವು ಪಟ್ಟ ಕಷ್ಟ ಕೂಡ ಬೇಡ, ಆದರೆ ಅವ್ನು ಬದುಕಿದ್ರೆ ಖುಷಿ ಪಡೋಣ. ಆದರೆ ಈ ಜಾಗದಲ್ಲಿ ಅದ್ವಿಕ್ ಇಲ್ಲಣ್ಣ. ನಾವು ಮದುವೆ ಇಟ್ಕೊಂಡು ಇಂಥ ಥರ ಬಂದು ಜೀವ ಒತ್ತೆ ಇಟ್ಟು ಹುಡುಕ್ತಾ ಇದ್ದೀನಿ. ಬಟ್ ಅವ್ನು ಬಿದ್ದಿದ್ದು ಸತ್ತು ಹೆಣನೇ ತೆಗಿಬೇಕಂತಲ್ಲ, ಇಲ್ಲ ಅವ್ನು ಎಲ್ಲಿದ್ದರೂ ಬದುಕಿದ್ರೆ ಸಾಕು. ಅದ್ವಿಕ್ಕಿಗೆ ನಾನು ಹೇಳೋದು ಒಂದೇ, ಈ ಥರ ಇದು ಮಾಡೋದು ಬೇಡ. ನಾವೆಲ್ಲ ಪ್ರಾಣ ಒತ್ತಿಟ್ಟು ನಿನಗೋಸ್ಕರ ಟ್ರೈ ಮಾಡ್ತಿದ್ದೆ. ದಯವಿಟ್ಟು ಎಲ್ಲೇ ಬದುಕಿದ್ರು ಒಂದು ಫೋನ್ ಮಾಡಿ ನಾನು ಅದೀನಂತ ಯಾರಿಗಾರ ತಿಳಿಸ್ಬಿಡು ಪ್ಲೀಸ್, ರಿಕ್ವೆಸ್ಟ್. ಇದೇನ ನಾನು ತಿಳಿಸೋದು. ನಾನಾಗಲಿ ನಮ್ಮ ಟೀಮ್ಗಳಾಗಲಿ ಎಲ್ಲ ನಾವು ಒಂದೊಂದು ಬ್ಯಾಗ್ 70-80 kg ಬ್ಯಾಗ್, 500 ಮೀಟ್ರ್ ರೋಪ್ ಹೊತ್ಕೊಂಡು ಮೇಲೆ ಓಡೋದು. ರೋಪ್ ಹೊತ್ಕೊಂಡು ಹೋಗಿ ಹೊತ್ಕೊಂಡು ಹುಡುಗರು ಸೊಂಟೆಲ್ಲ ಬಿದ್ದೋಗಿದೆ, ಶೋಲ್ಡ್ರೆಲ್ಲ ನೋವು, ತುಂಬ ಉಣ್ದಂಗೆ ಟೈಮ್ ಸರಿ ಉಣ್ದಂಗೆ ತುಂಬ ಕಷ್ಟಪಟ್ಟು ಬಂದ. ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಂಥವ್ರು. ನಾವು ಜೊತೆಗೆ ಟೀಮ್ ಕರ್ಕೊಂಬಂದು ನಾನು ಒಂದು ಹುಡುಕಿದ್ರೆ ಇಲ್ಲಿ ಇಲ್ಲ. ಬಟ್ ಅವನು ತುಂಬ ಕಷ್ಟಪಟ್ವಿ. ಆದರೆ ಅವ್ನು ಎಲ್ಲಿದ್ದರೂ ಬದುಕಿರಲಿ, ಚೆನ್ನಾಗಿದ್ದರೆ ಸಾಕು. ಬಟ್ ಈ ಥರ ಇದ್ರಾಗ ಒಂದು ಅಪಾಯಕಾರಿ ಜಾಗದಲ್ಲಿ ಬಂದು ಇದು ಮಾಡಬೇಡಿ. ಬೇರೆ ಟೂರಿಸ್ಟ್ಗಳು ಅಷ್ಟೇ, ದಯವಿಟ್ಟು ಇದೊಂದು ಪುಣ್ಯ ಸ್ಥಳ, ಬಂದಾಗ ಮೇಲೆ ಬಂದು ಎಲ್ಲ ನೋಡಿ ಖುಷಿಪಡಿ, ಇದು ಮಾಡಿ. ಬಟ್ ಯಾರು ಬೇರೆ ಪೇಪರ್ನ ಎಲ್ಲಿ ಬೇಕಲ್ಲಿ ಬಿಸಾಕೋದು ಇದು ಮಾಡೋದು ಮಾಡಬೇಡಿ. ಸೇಫಾಗಿ ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ ಅಷ್ಟೇ ನನ್ನ ಕಡೆಯಿಂದ. ಅಣ್ಣ NDRF ಪೊಲೀಸು ಫಾರೆಸ್ಟ್ನವ್ರಿಗೆ ಒಂದು ಸಲ್ಯೂಟ್ ಅಣ್ಣ, SDRFನವ್ರಿಗೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಶೆಯಲ್ಲಿದ್ದ ಯುವಕರಿಂದ ಕಾಲೇಜು ವಿದ್ಯಾರ್ಥಿ ಮೇಲೆ ಹಲ್ಲೆ, ಪೊಲೀಸ್ ಠಾಣೆ ವಿರುದ್ಧ ಪೋಷಕರ ಗಂಭೀರ ಆರೋಪ. ಆಲೂರಿನ ಬೈರಾಪುರದಲ್ಲಿ ಘಟನೆ. ಸತತ ಕಾರ್ಯಾಚರಣೆ ಬಳಿಕ ನರಹಂತಕ KP ಕಾಲರ್ 2 ಕಾಡಾನೆ ಸೆರೆ. ಕಾರ್ಯಾಚರಣೆಗೆ 6 ಕುಮ್ಕಿ ಆನೆಗಳು ಭಾಗಿ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಸರ್ಕಾರದ ವೈಫಲ್ಯಗಳ ಖಂಡನೆ, ಸೂಕ್ತ ಕ್ರಮಕ್ಕೆ ಆಗ್ರಹ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.